ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಎಲ್ಲರನ್ನ ನೋಡುವುದರಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಇವತ್ತು ನಾವು ಸರ್ದೀಸ್ ಸಭೆಯನ್ನು ಕುರಿತಾಗಿ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಬೇರೆ ನಮ್ಮ ವಿಡಿಯೋಗಳಲ್ಲಿ ನಾವು ಎಬೇಸು ಸಭೆ, ಪೆರ್ಗಮು ಸಭೆ, ಸಿಮಿರ್ನ ಸಭೆ, ಥಿಯತಿರಾ ಸಭೆ ಬಗ್ಗೆ ಕಲಿದಿದ್ದೀವಿ. ಇವತ್ತು ನಾವು ಈ ಸರ್ದೀಸ್ ಸಭೆಯನ್ನು ಕುರಿತಾಗಿ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಈ ಸಭೆ ಇದ್ದಿದ್ದ ಕಾಲಗಳು ಅಂತ ಹೇಳುವುದು 521ನೇ ವರ್ಷದಿಂದ 750ನೇ ವರ್ಷದ ಮಧ್ಯದಲ್ಲಿ ಈ ಸಭೆ ಇದ್ದಿದೆ. ಈ ಸಭೆಯನ್ನು ಯಾರು ಪ್ರಾರಂಭಿಸಿರ್ಬೋದು ಅಂತ ಹೇಳಿ ನೋಡಿದರೆ ಪೌಲನ ಮುಖಾಂತರವಾಗಿ ಈ ಸಭೆ ಪ್ರಾರಂಭವಾಗಿರ್ಬೋದು, ಇಲ್ಲಾಂದರೆ ಯೋಹನ ಮುಖಾಂತರವಾಗಿ ಈ ಸಭೆ ಪ್ರಾರಂಭವಾಗಿರ್ಬೋದು ಅಂತ ಹೇಳಿ ನಂಬುವ ಜನಗಳಿದ್ದಾರೆ. ಈ ಸಭೆಯಲ್ಲಿ ದೇವರಿಗೆ ಪ್ರಯೋಜನವಾಗುವ ವ್ಯಕ್ತಿಗಳು ಅಲ್ಲಿಗಿದ್ದಾರೆ. ಅವರ ಕುರಿತಾಗಿ 3ನೇ ವಾಕ್ಯದಲ್ಲಿ ಓದಿಕೊಳ್ಳಕ್ಕಾಗುತ್ತದೆ. ಅವರು ಬಟ್ಟೆಗಳನ್ನು ಗಲೀಜು ಮಾಡಿಕೊಳ್ಳದೆ, ಅವರು ಬಟ್ಟೆಗಳನ್ನು ಗಲೀಜು ಮಾಡಿಕೊಳ್ಳದೆ ತನ್ನ ಪರಿಶುದ್ಧವನ್ನು ಕಾಪಾಡಿಕೊಂಡಿದ್ದ ವ್ಯಕ್ತಿಗಳು ಅಂತ ಹೇಳಿ ಅವರನ್ನು ಕುರಿತಾಗಿ ಓದಿಕೊಳ್ಳಕ್ಕಾಗ್ತದೆ. ಈ ಸಭೆ ಯಾವ ರೀತಿಯಲ್ಲಿ ಇದ್ದಿತ್ತು, ಯಾವ ರೀತಿಯಲ್ಲಿ ಗುಣ ಇದರಲ್ಲಿ ಇದ್ದಿತ್ತು, ದೇವರು ಮೆಚ್ಚಿಸುವ ಗುಣ ಈ ಸಭೆಯಲ್ಲಿ ಇದ್ದಿತ್ತಾ, ಇದನ್ನೇ ಈ ವಿಡಿಯೋದಲ್ಲಿ ನಾವು ಧ್ಯಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಸರ್ದೀಸ್ ಅಂತ ಹೇಳುವಾಗ ಬೆಲೆ ಬಾಳಿದ ಕಲ್ಲು ಅಂತ ಹೇಳಿ ಅರ್ಥ. ಯಾಕಂದರೆ ಇದು ಬೆಟ್ಟದ ಮೇಲೆ ಇದ್ದಿದ್ದ ಒಂದು ಪಟ್ಟಣವಾಗಿದ್ದಿತ್ತು. ಟಮಾಸ್, ಎರ್ಮಾಸ್ ಅಂತ ಹೇಳುವ ಬೆಟ್ಟದ ಮೇಲೆ ಇದ್ದಿದ್ದ ಪಟ್ಟಣ. ಈಗಿನ ಕಾಲಗಳಲ್ಲಿ ಈ ಊಟಿ, ಅದೇ ರೀತಿಯಲ್ಲಿ ಗೂರ್ಗ್, ಇದೆಲ್ಲ ಹೆಂಗೆ ಒಂದು ಬೆಟ್ಟದ ಮೇಲೆ ಇರುವ ಪಟ್ಟಣವಾಗಿ ಇದೋ, ಇದೇ ರೀತಿಯಲ್ಲಿ ಇರುವ ಪಟ್ಟಣವಾಗಿತ್ತು ಯಾವುದು ಅಂತ ಹೇಳುವುದು ಈ ಸರ್ದೀಸ್ ಅಂತ ಹೇಳುವ ಪಟ್ಟಣ. ಅದರಿಂದ ಯಾರು ಇವರನ್ನು ಏನು ಮಾಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳುವ ಗೌರವದಿಂದ ಬಾಳುವವರಾಗಿದ್ದರು ಈ ಪಟ್ಟಣದಲ್ಲಿ ಜೀವಿಸಿದ ಜನರು. ಈ ಸರ್ದೀಸ್ ಅಂತ ಹೇಳುವ ಸಭೆ ಥಿಯತಿರಾ ಪಟ್ಟಣದಿಂದ 30 ಕಿಲೋಮೀಟರ್ ದೂರದಲ್ಲಿ, 30 ಮೈಲ್ ದೂರದಲ್ಲಿ ಇದ್ದಿತ್ತು. ಕಿಲೋಮೀಟರಲ್ಲಿ ನೋಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಷ್ಟು ದೂರದಲ್ಲಿ ಇದ್ದಿತ್ತು. ಇದು ಅದು ಸಮುದ್ರದಿಂದ ಇದನ್ನು ಅದು ಎಷ್ಟು ಹೈಟಲ್ಲಿ ಇತ್ತು ಅಂತ ಹೇಳಿ ನೋಡಿದರೆ 1500 ಅಡಿ ಮೇಲೆ ಇದ್ದಿತ್ತು. ಸಮುದ್ರ ಮಟ್ಟದಿಂದ ಅದು ಮೇಲೆ ಇದ್ದಿತ್ತು. ಇಲ್ಲಿ ಈ ಬೆಟ್ಟಗಳಲ್ಲಿ ಎಲ್ಲ ಏನು ಮಾಡುತ್ತಾ ಇದ್ರು ಅಂತ ಹೇಳುವಾಗ ಬಂಗಾರಗಳನ್ನು ಎತ್ತುವ ಕೆಲಸಗಳನ್ನು ಅವರು ಮಾಡುತ್ತಾ ಇದ್ರು. ಅಲ್ಲಿರುವ ಬೆಟ್ಟಗಳೆಲ್ಲದಲ್ಲಿಯೂ ಬಂಗಾರ ಅಥವಾ ಸ್ವರ್ಣ ಇದನ್ನು ಎತ್ತುವ ಕೆಲಸಗಳನ್ನು ಆಗಿನ ಕಾಲಗಳಲ್ಲಿಯೇ ಅವರು ಮಾಡುತ್ತಾ ಇದ್ರು. ಬಂಗಾರಗಳು ಮಲೆಗಳ ಬೆಟ್ಟಗಳ ಮಧ್ಯದಲ್ಲಿ ಅವ್ರಿಗೂ ಸಿಗ್ತಾ ಇತ್ತು, ಅದನ್ನು ಅವರು ತೆಗಿತಾ ಇದ್ರು. ನಮ್ಮ ಇಂಡಿಯಾದಲ್ಲಿ ಕೂಡ ಕೋಲಾರ, ನಮ್ಮ ಕರ್ನಾಟಕದಲ್ಲಿ ಇರುವ ಕೋಲಾರಲ್ಲಿ ಆ ಕೆಲಸವನ್ನು ಮಾಡುತ್ತಾ ಇದ್ರು. ಆದರೆ ಸದ್ಯಕ್ಕೆ ಕೆಲಸಗಳು ನಡೆಯುತ್ತಾ ಇಲ್ಲ, ಆ ಜಾಗಗಳೆಲ್ಲ ನೀರು ತುಂಬಿಕೊಂಡಿದೆ ಅಂತ ಹೇಳಿ ನಾವು ಕೇಳಿ ಬರ್ತಾ ಇದ್ದೀವಿ. ಇದೇ ರೀತಿಯಲ್ಲಿಯೇ ಒಂದು ಸ್ವರ್ಣ ಬಿಸ್ನೆಸ್ ತುಂಬ ಉತ್ತಮವಾದ ರೀತಿಯಲ್ಲಿಯೇ ಆಗಿನ ಕಾಲಗಳಲ್ಲಿಯೇ ನಡೆದಿದ್ದ ಒಂದು ಜಾಗೆಯಾಗಿತ್ತು ಈ ಸರ್ದೀಸ್ ಅಂತ ಹೇಳುವುದು. ಸ್ವರ್ಣ ಬಿಸ್ನೆಸ್ ನಡೆಯುವಾಗ ಅಲ್ಲಿ ಹಣಕ್ಕೆ ಏನಾದರೂ ಕೊರತೆ ಇರ್ತದಾ? ಹೌದು, ಅಲ್ಲಿ ಹಣಕ್ಕೆ ಕೊರತೆ ಇಲ್ಲದಿರುವ ಒಂದು ಪರಿಸ್ಥಿತಿಯೇ ಅಲ್ಲಿಗಿದ್ದಿತ್ತು. ತುಂಬ ಹಣವಂತರಾಗಿ ಅವರು ಇದ್ದರು. ಅಲ್ಲಿಗಿರುವ ಈ ಪಟ್ಟಣ ಈ ಬೆಟ್ಟದ ಮೇಲೆ ಇರುವ ಪಟ್ಟಣವಾಗಿದ್ದಿರುವುದರಿಂದ ಅವರಿಗೆ ವಾತಾವರಣಕ್ಕೆ ಎಲ್ಲಕ್ಕೂ ಒಂದು ಒಳ್ಳೆಯ ಅನುಕೂಲತೆ ಇದ್ದಿತ್ತು. ಅವರು ಚೆನ್ನಾಗಿ ಈ ಭೂಮಿಯಲ್ಲಿ ಅವರು ಇದ್ದಿದ್ದರು. ಆದರೆ ಇವರು ಏನು ಮಾಡಿಕೊಂಡ್ರು ಅಂತ ಹೇಳಿ ನೋಡುವಾಗ ಅಲ್ಲಿ ಇದ್ದಿದ್ದ ವಿಶ್ವಾಸಿಗಳು ದೇವರಿಗೆ ಭಯಪಡುವ ಈ ಭಯವನ್ನು ಬಿಟ್ಟು ತನ್ನ ಇಷ್ಟಕ್ಕೆ ಅವರು ಜೀವಿಸುವವರಾಗಿ ಇದ್ದರು. ಈಗ ಈ ಸಭೆಗಿನ ಕಾಲದಲ್ಲಿಯೇ ಈ ಮಾರ್ಟಿನ್ ಲೂಥರ್ ಅಂತ ಹೇಳುವವರು ಸಭೆಯಲ್ಲಿ ವ್ಯತ್ಯಾಸವನ್ನು ತರುವುದಕ್ಕಾಗಿ ದೇವರು ಆ ಮಾರ್ಟಿನ್ ಲೂಥರನ್ನು ಎಪ್ಪಿಸುತ್ತಾ ಇದ್ದಾರೆ. ಈ ಮಾರ್ಟಿನ್ ಲೂಥರ್ ಅವರು ದೇವರು ಎಪ್ಪಿಸಿದ ಮೇಲೆ ಇವರು ಸಭೆ ಒಳಗಡೆ ಇದ್ದಿದ್ದ ಈ ಬಾಬಿಲೋನ್ನ
ಗೊಂಬೆ ನಮಸ್ಕಾರಗಳು, ಆಮೇಲೆ ಸಭೆಯಲ್ಲಿ ಇದ್ದಿದ್ದ ಆಡಂಬರಗಳು, ಸಭೆಗಳಲ್ಲಿ ಇದ್ದಿದ್ದ ಅನಾವಶ್ಯವಾಗಿರುವ ಕಾರ್ಯಗಳು, ಸಭೆಗಳಲ್ಲಿ ಹೇಗೆ ಇದ್ದಿತ್ತು. ನಾವು ತೇತಿರ ಸಭೆ ಬಗ್ಗೆ ಮಾತಾಡಿರುವಾಗ ಈ ಕಾಲಗಳು ಹೇಗೆ ಇದ್ದಿತ್ತು ಅಂತ ನಾವು ಹೇಳಿದೆ. ಈ ಸಭೆ ಕೂಡ ಹಂಗೇನೆ ಇದ್ದಿತ್ತು. ಈ ಲೋಕದ ಒಂದಿಗೆ ಇದು ಮಿಕ್ಸ್ ಆಗಿ ಲೋಕದವರ ಒಂದಿಗೆ ಇದು ಜೀವಿಸುತ್ತಾ ಇತ್ತು. ಈ ಸಭೆ ಪೊಲಿಟಿಕಲ್ ಲೀಡರ್ಸ್ಗಳನ್ನು ಕೊಡುವುದಾಗಿದ್ದಿತ್ತು. ಸಭೆ ಮುಖಾಂತರವಾಗಿಯೇ ಲೋಕದಲ್ಲಿ ಎಲ್ಲ ವ್ಯವಹಾರಗಳು ನಡೆಯುತ್ತಾ ಇತ್ತು. ಅದರಿಂದ ಈ ಸಭೆಯಲ್ಲಿ ಭಕ್ತಿ ಇಲ್ಲ, ಭಯ ಇಲ್ಲ, ದೇವರಿಗೆ ಮೆಚ್ಚುವ ಕಾರ್ಯಗಳು ಯಾವುದೂ ಇಲ್ಲದಿರುವ ಒಂದು ಸಭೆಯಾಗಿ ಇದು ಇರುವಾಗ ದೇವರು ಈ ಸಭೆಯನ್ನು ನೋಡಿ ಅವರು ಮಾತಾಡುತ್ತಾ ಇದ್ದಾರೆ. ಅದುವೇ ನಾವು ಈ ಪ್ರಕಟಣೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 6 ವಾಕ್ಯ ತನಕ ಕಲಿಯಕ್ಕಾಗ್ತದೆ. ಅಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ? ಮೊದಲನೇ ವಾಕ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ, ಏನು ಸದ್ಯ ಸಭೆಯ ದೂತನಿಗೆ ಬರೆಯುವ ಕಾರ್ಯ ಯಾವುದು ಅಂತ ಹೇಳಿ ಅವರು ಹೇಳುವಾಗ ನೋಡ್ರಿ, ನೀ ಜೀವವಾಗಿರುವವನು ಅಂತ ಹೇಳಿ ಹೆಸರು ಇಟ್ಟುಕೊಂಡಿರುವಾಗ ನೀನು ಸತ್ತು ಹೋದವನಾಗಿದ್ದೀಯ. ಅದೇ ಆತ್ಮೀಗ ಪರಿಸ್ಥಿತಿಯಲ್ಲಿ ಈ ಸಭೆ ಸತ್ತು ಹೋಗಿದ ಒಂದು ಸಭೆಯಾಗಿದ್ದಿತ್ತು. ಈ ಸಭೆ ಇವರು ಬೆಟ್ಟದ ಮೇಲೆ ಇದ್ದಿರುವುದರಿಂದ ಇವರು ನಮ್ಮನ್ನು ಯಾರೂ ಏನು ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿ ನೆನೆಸಿಕೊಂಡಿರುವಾಗ ಇದು ಒಂದು ಕಾಲದಲ್ಲಿ ಏನಾಯ್ತು ಅಂತ ಹೇಳುವಾಗ ಭೂಕಂಪ ಬರ್ತಾ ಇತ್ತು. 17ನೇ ವರ್ಷದಲ್ಲಿ 17ನೇ ಶತಮಾನದಲ್ಲಿ ಒಂದು ಭೂಕಂಪ ಬರ್ತಾ ಇತ್ತು. ಆ ಭೂಕಂಪದ ಮುಖಾಂತರವಾಗಿ ಏನು ಆಗಿತ್ತು ಅಂತ ಹೇಳಿ ನೋಡಿದರೆ ಈ ಪಟ್ಟಣವೇ ಪೂರ್ತಿ ನಾಶವಾಯಿತು. ಆದರೆ ಆ ಪಟ್ಟಣವನ್ನು ತಿಬೇಯು ರಾಯನಂತ ಹೇಳುವವರು ತಿರುಗಿ ಕಟ್ಟಿ ಈ ಪಟ್ಟಣದಲ್ಲಿ ಜನರನ್ನು ಅಲ್ಲಿ ಹೋಗಿ ಇರುವ ರೀತಿಯಲ್ಲಿ ಅವರು ಮಾಡಿದರು. ಈ ರೀತಿಯಾಗಿ ಆ ಸಭೆ ದೇವರ ಭಕ್ತಿಯನ್ನು ಬಿಟ್ಟಿದ ಒಂದು ಸಭೆಯಾಗಿತ್ತು. ಈ ಸಭೆಯಲ್ಲಿ ನೋಡಿದರೆ ಏನಿತ್ತು ಅಂತ ಹೇಳಿ ನೋಡುವಾಗ ಈ ಊರಿನಲ್ಲಿ ಈ ಊರಿನಲ್ಲಿ ಆಗಿನ ಕಾಲದಲ್ಲಿಯೇ ಹಣಗಳನ್ನು ಪ್ರಿಂಟ್ ಮಾಡುವವರು ಇದ್ದಿದ್ರು. ಅದೇ ರೀತಿಯಾಗಿ ಹಣದ ಕಾಯಿನ್ಸ್ಗಳನ್ನು ಪ್ರಿಂಟ್ ಮಾಡುವ ಮಿಷನ್ಸ್ ಕೂಡ ಆಗಿನ ಕಾಲದಲ್ಲಿ ಅಲ್ಲಿ ಇದ್ದಿತ್ತು. ಅವರು ಪ್ರಿಂಟಿಂಗ್ ಎಲ್ಲ ಅವರು ಮಾಡುತ್ತಾ ಇದ್ದರು, ಪ್ರಿಂಟಿಂಗ್ ಎಲ್ಲ ಮಾಡಿಕೊಂಡಿದ್ರು. ಅಲ್ಲಿ ಆರ್ಟಿಮಿಸ್ ಅಂತ ಹೇಳುವ ಒಂದು ಹೆಂಗಸರನ್ನ ಆರಾಧನೆ ಮಾಡುವ ಒಂದು ಆಲಯ ಕೂಡ ಅಲ್ಲಿಗಿದ್ದಿತ್ತು ಅಂತ ಹೇಳಿ ನಾವು ನೋಡಿಕೊಳ್ಳಕ್ಕಾಗುತ್ತದೆ. ಈ ರೀತಿಯಾಗಿರುವಾಗಲೇ ದೇವರು ಅವರನ್ನು ನೋಡಿ ಹೇಳ್ತಾ ಇದ್ದಾರೆ, ನೀನು ಜೀವವಾಗಿ ಇರುವಾಗಲೂ ಸತ್ತೋದವನಾಗಿದೆಯಾ ಅಂತ ಹೇಳುವಾಗ ಅಂತ ಅವರು ಹೇಳ್ತಾ ಇದ್ದಾರೆ. ಹೇಳುವುದಕ್ಕೆ ಕಾರಣ ಏನು ಅಂತ ಹೇಳುವಾಗ ಲೋಕದ ಪಾರಂಪರ್ಯಕ್ಕೆ ಇವರು ಪ್ರಾಮುಖ್ಯವನ್ನು ಕೊಟ್ಟುಕೊಂಡು ಅವರು ಕಾರ್ಯವನ್ನು ಮಾಡಿದರು. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಮಾರ್ಟಿನ್ ಲೂಥರ್ ಮುಖಾಂತರವಾಗಿ ಕರ್ತನಾದ ದೇವರು ಅಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ತರುತ್ತಾ ಇದ್ದಾರೆ. ಆ ಉಜ್ಜೀವನ ಮುಖಾಂತರವಾಗಿ ಜನರು ದೇವರ ಕಡೆ ತಿರುಗಿಕೊಳ್ಳುತ್ತಾ ಇದ್ದಾರೆ. ಆದರೆ ಏನಾಯಿತು ಅಂತ ಹೇಳಿ ನೋಡುವಾಗ ಸಭೆಯಲ್ಲಿ ಇರುವ ಅನ್ಯ ವಸ್ತುಗಳೆಲ್ಲ ಸಭೆಯಿಂದ ಹೋಯಿತು. ಆದರೆ ಈ ಉಜ್ಜೀವನ ಕಾಲಗಳಲ್ಲಿ ಏನಾಯಿತು ಅಂತ ಹೇಳಿ ನೋಡುವಾಗ ಕೆಲವೇ ಜನಗಳು ಮಾತ್ರ ಈ ಉಜ್ಜೀವನ ಕಡೆಗೆ ತಿರುಗಿಕೊಂಡು ತನ್ನ ಭಕ್ತಿಯನ್ನು ಕಾಪಾಡಿಕೊಂಡ್ರು. ಅವರ ಕುರಿತಾಗಿಯೇ ನಾವು 4ನೇ ವಾಕ್ಯದಲ್ಲಿ ಓದಿಕೊಳ್ಳಕ್ಕಾಗುತ್ತದೆ. ಆದರೆ ಕೆಲವೇ ವ್ಯಕ್ತಿಗಳು ಅವರು ಹೊರಗಡೆ ನೋಡುವುದಕ್ಕೆ ಪರಿಶುದ್ಧರಾಗಿ ಬದುಕುತ್ತಾ ಇದ್ದರು. ಹೊರಗಡೆ ನೋಡಿದರೆ ಯಾವ ಗೊಂಬೆ ನಮಸ್ಕಾರಗಳನ್ನು ಮಾಡದವರಾಗಿದ್ದರು. ಆದರೆ ಒಳಗಡೆ ಪರಿಶುದ್ಧತೆ ಅಂತ ಹೇಳುವುದು ಬಂದಿಲ್ಲ. ಎಲ್ಲರನ್ನ ತಪ್ಪುಗಳು ಹೇಳಿಕೊಂಡು ತಪ್ಪುಗಳನ್ನು ಹುಡುಕಿಕೊಂಡು ತಾನು ಸರಿಯಾಗಿ ಇದ್ದೀವಿ ಅಂತ ಹೇಳುವ ಗೌರವದ ಮೇಲೆ ಇವರು ಏನು ಮಾಡ್ತಾ ಇದ್ರು ಅಂತ ಹೇಳುವಾಗ ಬದುಕುವವರಾಗಿದ್ದರು. ಅದಕ್ಕೇನೆ ದೇವರು ಹೇಳಿದರು, ನೀನು ಆತ್ಮೀಕವಾಗಿ ಸತ್ತು ಹೋಗಿದ ಒಂದು ಪರಿಸ್ಥಿತಿಯಲ್ಲಿ ಇದೆಯಾ, ಅದರಿಂದ ನೀನು ಎಚ್ಚರಿಕೆಯಿಂದ ಅವರು ಹೇಳುವುದು 2ನೇ ವಾಕ್ಯದಲ್ಲಿ, ಎಚ್ಚರಿಕೆಯಿಂದ ನೀನು ತಿರುಗಿ ಎದ್ದೇಳಿ ನೀನು ಮನ ತಿರುಗು ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಕಳ್ಳನ ಹಾಗೆ ನಿನ್ನ ಮೇಲೆ
ಅಲ್ಲೇಲೂಯ ನಾನು ಬರುವೆನು ಅಂತ ಹೇಳಿ ದೇವರಾತ್ಮನು ಹೇಳ್ತಾ ಇದ್ದಾರೆ. ಹೌದು, ಯೇಸುವಿನ ಬರೋಣ ಅಂತ ಹೇಳುವುದು, ರಹಸ್ಯ ಬರೋಣ ಅಂತ ಹೇಳುವುದು ಕಲ್ಲನ್ನು ಬರುವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ದೇವರ ವಾಕ್ಯಗಳಲ್ಲಿ ಓದ್ತಾ ಇದೀವಲ್ವಾ, ಅದನ್ನೇ ದೇವರಲ್ಲಿ ಹೇಳ್ತಾ ಇದ್ದಾರೆ. ನಾನು ನಿನ್ನ ಮೇಲೆ ಬರುವೆನು, ಕಲ್ಲನ್ನು ಬರುವುದು ಹೇಗೆ ನಿನಗೆ ಗೊತ್ತಿಲ್ವಾ, ಅದೇ ರೀತಿಯಾಗಿ ನಾನು ಬರುವುದು ನಿನಗೆ ಗೊತ್ತಾಗಲ್ಲ. ನಾನು ಬಂದು ನಿನ್ನ ಕ್ರಿಯೆಗೆ ತಕ್ಕಂಥ ಪ್ರತಿಫಲವನ್ನು ನಾನು ನಿನಗೆ ನೀಡ್ತೀನಿ, ಅದನ್ನ ಮನ ತಿರುಗು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಗೌರವದಿಂದ ಬದುಕುವವರಾಗಿದ್ದೀರಾ, ನನಗೆಲ್ಲ ಗೊತ್ತು ಅಂತ ಹೇಳುವ ಹೆಮ್ಮೆಯಿಂದ ಬದುಕುವವರಾಗಿದ್ದೀರಾ, ಯಾರು ನನಗೆ ಹೇಳಿಕೊಡ್ಬೇಕಾಗಿಲ್ಲ, ಎಲ್ಲ ನನಗೆ ಗೊತ್ತು ಅಂತ ಹೇಳುವ ಹೆಮ್ಮೆಯಲ್ಲಿ ಬದುಕ್ತಾ ಇದ್ದೀರಾ. ನಿಮ್ಮ ಹೆಮ್ಮೆ, ನಿಮ್ಮ ಗೌರವ ನಿಮ್ಮನ್ನು ಹಾಳು ಮಾಡಿಬಿಡ್ತದೆ. ನೀವು ಕರ್ತನಲ್ಲಿ ಬೆಳೆಯುವುದಕ್ಕಾಗುವುದಿಲ್ಲ. ಇವರು ಅಲ್ಲೇಲೂಯ ದೊಡ್ಡ ಪಟ್ಟಣದ ಮೇಲೆ ಇದ್ದೀವಿ, ನಮ್ಮನ್ನು ಯಾರು ಏನು ಮಾಡುವುದಕ್ಕಾಗಲ್ಲ ಅಂತ ಹೇಳಿದ ಈ ಪಟ್ಟಣದಲ್ಲಿಯೇ ದೇವರು ಅನ್ಕೊಳ್ಳುವ ಪರಿಶುದ್ಧತೆ ಇದ್ದಿಲ್ಲ. ನೀವು ಗೌರವಕ್ಕೆ ಪ್ರಾಮುಖ್ಯವನ್ನು ಕೊಟ್ಟರೆ ಅಥವಾ ಬೇರೆ ವಿಚಾರಗಳಿಗೆ ಪ್ರಾಮುಖ್ಯವನ್ನು ಕೊಟ್ಟರೆ ನಿಮ್ಮಲ್ಲಿ ದೇವರ ಭಯಭಕ್ತಿ ಇರುವುದಿಲ್ಲ ಪ್ರಿಯವಾದವರೇ. ಅದರಿಂದ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕಬೇಕಾಗಿದ್ದು ಬಹಳ ಪ್ರಾಮುಖ್ಯ. ಈ ಸಭೆಯಲ್ಲಿ ಮಾರ್ಟಿನ್ ಲೂಥರ್ ಮುಖಾಂತರವಾಗಿ ಉಜ್ಜೀವನ ಕಾಲಗಳು ಬರುವಾಗ ತನ್ನ ಬಟ್ಟೆಗಳನ್ನು ಅಸೂಸಿ ಮಾಡಿಕೊಳ್ಳದೆ ತನ್ನ ಬಟ್ಟೆಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಂಡು, ಅಂದರೆ ಬಟ್ಟೆಗಳು ಅಂತ ಹೇಳುವುದು ಆತ್ಮಿಕ ಜೀವನವನ್ನು ಅಲ್ಲಿ ಸೂಚನೆ ಮಾಡುತ್ತಾ ಇದೆ. ಅಂದರೆ ತನ್ನ ಆತ್ಮಿಕ ಜೀವನವನ್ನು ಪಾಪಕ್ಕೆ ಕೊಡದೆ ಅವರು ತನ್ನ ಭಕ್ತಿಯನ್ನು ಕಾಪಾಡಿಕೊಳ್ಳುವ ಜನರಾಗಿದ್ದರು. ಆ ಊರಿನಲ್ಲಿ ಕೂಡ ಈ ವಿಗ್ರಹ ಆರಾಧನೆಗಳು ಮತ್ತು ವಿಭಚಾರ ಪಾಪಗಳು ಹೆಚ್ಚಾಗ್ತಾ ಇತ್ತು. ಆದರೂ ಕೂಡ ಇವರೆಲ್ಲ ಕೆಲವೇ ಜನಗಳು ಏನು ಮಾಡಿಕೊಂಡ್ರು ಅಂತ ಹೇಳುವಾಗ ಅದಕ್ಕೆ ತನ್ನ ಶರೀರಗಳನ್ನು ಬಿಟ್ಟುಕೊಡುವವರಾಗಿದ್ದರು. ಆದರೆ ಕೆಲವೇ ಜನಗಳು ಮಾತ್ರ ನಂಬಿಕಸ್ಥರಾಗಿ ನಿಂತುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದಕ್ಕೆ ಒಂದೇ ಒಂದು ಕಾರಣ, ಮಾರ್ಟಿನ್ ಲೂಥರ್ ಅಂತ ಹೇಳುವ ವ್ಯಕ್ತಿ. ಇವತ್ತು ಅಲ್ಲೇಲೂಯ ನಾವು ನಂಬಿಕಸ್ಥರಾಗಿ ನಿಂತುಕೊಂಡ್ರೆ ನಮ್ಮ ಮುಖಾಂತರವಾಗಿ ಅಲ್ಲೇಲೂಯ ಕರ್ತನಾದ ದೇವರು ಉಜ್ಜೀವನವನ್ನು ದೇಶದಲ್ಲಿ ತರುವುದಕ್ಕೆ ಅಲ್ಲೇಲೂಯ ಕರ್ತನಿಂದ ಆಗ್ತದೆ. ಅದರಿಂದ ಯಾರು ಜೀವಿಸುತ್ತಾ ಇದ್ದಾರೋ ಇಲ್ವೋ ಅದು ಕುರಿತಾಗಿರುವ ಮಾತು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವುದು ನಾವು ಪರಿಶುದ್ಧವಾಗಿ ಬಾಳ್ತಾ ಇದ್ದೀವ. ಮಾರ್ಟಿನ್ ಲೂಥರ್ ಒಬ್ಬರು ಪರಿಶುದ್ಧವಾಗಿದ್ದಿರುವುದರಿಂದ, ಮಾರ್ಟಿನ್ ಲೂಥರ್ ಒಬ್ಬರು ಕರ್ತನ ಅಲ್ಲೇಲೂಯ ಕಾರ್ಯಕ್ಕೆ ಪ್ರಾಮುಖ್ಯವನ್ನು ಕೊಟ್ಟಿರುವುದರಿಂದ ಅಲ್ಲೇಲೂಯ ಅಲ್ಲಿ ಒಂದು ದೊಡ್ಡ ಉಜ್ಜೀವನ ಸಂಭವಿಸುತ್ತಾ ಇತ್ತು. ನೀವು ಉಜ್ಜೀವನವನ್ನು ಎದುರು ನೋಡ್ತಾ ಇದ್ದೀರಾ. ನಿಮ್ಮ ಸಭೆಗಳಲ್ಲಿ ವಿಶ್ವಾಸಿಗಳಿಲ್ಲ ಅಂತ ಹೇಳಿ ನೋಡ್ಕೊಂಡಿದ್ದೀರಾ. ನಾವು ಎಷ್ಟೋ ಪ್ರಾರ್ಥಿಸುತ್ತಾ ಇದ್ದೀವಿ, ಬದಲಾವಣೆಗಳು ಸಂಭವಿಸುತ್ತಾ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ಇಲ್ಲ ಪ್ರಿಯವಾದವರೇ, ಅಲ್ಲೇಲೂಯ ಖಂಡಿತ ಬದಲಾವಣೆಗಳು ಬರ್ತದೆ. ಕರ್ತನು ಅಲ್ಲೇಲೂಯ ನಾವು ಒಬ್ಬರು ಪರಿಶುದ್ಧವಾಗಿ ಜೀವಿಸಿದ್ರೆ ನಮ್ಮ ಮುಖಾಂತರವಾಗಿ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ, ನಮ್ಮ ದೇಶಗಳಲ್ಲಿ ಮಾಡುವುದಕ್ಕೆ ಕರ್ತನಿಂದ ಆಗುತ್ತದೆ. ಅದರಿಂದ ಕರ್ತನ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕೆಳಗಡೆ ಇರುವ ವಾಕ್ಯಗಳಲ್ಲಿ ನಾವು ಓದಿಕೊಂಡ್ರೆ ಅವರು ಹೇಳ್ತಾರೆ, ಈ ರೀತಿಯಾಗಿ ಪರಿಶುದ್ಧವಾಗಿ ಬದುಕಿದ ಈ ಜನಕ್ಕೆ ಕೊಡುವ ಆಶೀರ್ವಾದಗಳ ಬಗ್ಗೆ ಮಾತಾಡ್ತಾರೆ. ಆ ಆಶೀರ್ವಾದ ಏನು ಅಂತ ಹೇಳುವಾಗ, ಬೆಲೆ ವಸ್ತ್ರವನ್ನು ನಾನು ಅವರಿಗೆ ಕೊಟ್ಟು ಜೀವಬಾಧ ಪಟ್ಟಿಯಲ್ಲಿ ಅವರ ಹೆಸರನ್ನು ತೆಗೆದಾಕದನೋ ಕರ್ತನ ಮುಂದೆ ಅವರ ನಾಮವನ್ನು ನಾನು ಆಯ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಪಾಪವನ್ನು ನಮ್ಮ ಒಳಗಡೆ ಬರೆಸಿಕೊಳ್ಳದೆ ಭಕ್ತಿಯಾಗಿರುವ ಜೀವನವನ್ನು ಜೀವಿಸಿಕೊಂಡು ಹೆಮ್ಮೆ, ಗೌರವ, ನನಗೆಲ್ಲ ಗೊತ್ತು ಅಂತ ಹೇಳಿಕೊಂಡಲ್ಲ ನಾವು ಜೀವಿಸದೆ ಭಯ ಭಕ್ತಿಗೆ ಪ್ರಾಮುಖ್ಯವನ್ನು ಕೊಡುವವರಾಗಿದ್ದರೆ ಏನಾಗುತ್ತದೆ? ನಮಗೆ ದೇವರು ಬೆಲಿ ವಸ್ತ್ರವನ್ನು ಕೊಡುವವರಾಗಿರ್ತಾರೆ. ಜೀವವಾದ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಅವರು ಬರೆದಿದ್ದಾರೆಂದರೆ ಅದನ್ನು ಅವರು ತೆಗೆದಾಕುವುದಿಲ್ಲ. ಮೂರನೇದಾಗಿ ತಂದೆಯಾದ ದೇವರ ಮುಂದೆ ನಮ್ಮ ನಾಮವನ್ನು, ನಮ್ಮ ಹೆಸರನ್ನು ಅವರು ಹೇಳುವವರಾಗಿರ್ತಾರೆ. ಎಂಥ ಒಂದು ಒಳ್ಳೆಯ ಭಾಗ್ಯ. ಅದರಿಂದ ಈ ಸಭೆ ಸತ್ತು ಹೋಗಿದ ಒಂದು ಸಭೆಯಾಗಿದ್ದಿತ್ತು. ಆ ರೀತಿಯಲ್ಲಿರುವ ಜೀವನ ನಮ್ಮಲ್ಲಿ ಬೇಡ್ರಿ. ನಮ್ಮಲ್ಲಿ ಅಲ್ಲೇಲೂಯ ಭಯ ಭಕ್ತಿ ಇರುವ ಸಭೆಗಳಾಗಿ ನಾವು ಬೆಳೆಯೋಣ. ಹಣ, ಆಸ್ತಿ, ಅಂತಸ್ತು, ಇವತ್ತಿನ ದಿನಮಾನಗಳಲ್ಲಿ ಕೆಲವೇ ಜನಗಳು ಹಣ, ಅಂತಸ್ತಿಗೆ ಪ್ರಾಮುಖ್ಯವನ್ನು ಕೊಟ್ಟು ಸಭೆಯನ್ನೇ ವ್ಯಾಪಾರ ಸ್ಥಳವಾಗಿ ಮಾಡುತ್ತಾ ಇದ್ದಾರೆ. ಬಿಸ್ನೆಸ್ಗಳು ನಡೆಯುವ ಒಂದು ಜಾಗೆಗಳಾಗಿ ಇದನ್ನು ಮಾಡುತ್ತಾ ಇದ್ದಾರೆ. ಬೇಡ್ರಿ, ಅದೆಲ್ಲ ದೇವರಿಗೆ ಇಷ್ಟ ಇಲ್ಲದಿರುವ ಕಾರ್ಯ. ಭಯ ಭಕ್ತಿಗಿಂದ ಜೀವಿಸೋಣ. ಈ ಸಭೆ ರೀತಿಯಲ್ಲಿ ನಾವು ಬದುಕಬೇಕಾಗಿಲ್ಲ. ನಾವು ಅಲ್ಲೇಲೂಯ ನಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನಾವು
ತಿದ್ದಿಕೊಂಡು ನಾವು ಜೀವಿಸುವಾಗ ನಮ್ಮ ಹೆಸರನ್ನು ದೇವರು ಜೀವವಾದ ಪಟ್ಟಿಗೆಯಲ್ಲಿ ಬರೆಯುತ್ತಾರೆ. ನಮ್ಮ ನಾಮವನ್ನು ಅಲ್ಲೆಲೂಯ ತಂದೆಯಾದ ದೇವರು ಮುಂದೆ ಅಲ್ಲೆಲೂಯ ದೇವರು ಹೇಳ್ತಾರೆ, ಬೆಳ್ಳಿ ವಸ್ತ್ರವನ್ನು ಕೊಟ್ಟು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಕರ್ತನು ತಾಮೇ ಈ ವಿಡಿಯೋವನ್ನು ನೋಡಿದ ನಿಮಗೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ ಕೊಟ್ಟಿದ್ದ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಸಭೆ ರೀತಿಯಲ್ಲಿ ನಮಗೆ ಹೆಮ್ಮೆ ಅಲ್ಲೆಲೂಯ ಗೌರವ, ಯಾರೂ ನಮ್ಮನ್ನು ಏನು ಮಾಡಿಕೊಳ್ಳಕ್ಕೆ ಆಗುವುದಿಲ್ಲ ಅಂತ ಹೇಳುವ ಗೌರವದಿಂದ ಅಲ್ಲೆಲೂಯ ಬಾಳುವವರಾಗಿ ನಾವಿದ್ದರೆ ಅದಕ್ಕೆಲ್ಲರಿಂದ ನಮ್ಮನ್ನು ತೆಗೆದುಹಾಕಿ ನಿಮ್ಮ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕೂ ಪರಿಶುದ್ಧರಾಗಿ ಬಾಳುವುದಕ್ಕೂ ನೀವು ನಮಗೆ ಸಹಾಯ ಮಾಡಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬ ಜೀವನದಲ್ಲಿರುವ ಕಣ್ಣೀರು, ಕಷ್ಟಗಳು, ದುಃಖಗಳು, ವೇದನೆಗಳು ಎಲ್ಲ ದೇವರೇ ನೀವು ನೀಗಿಸಿ ಆಶೀರ್ವದಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಪ್ಪ. ಮನ ತಿರುಗುವ ಅನುಭವ ಇವರ ಜೀವನಗಳಲ್ಲಿ ಬರುವುದಕ್ಕೆ ತಂದೆಯಾದ ದೇವರೇ ನೀವು ಕೃಪೆ ಮಾಡಬೇಕಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೀವಿ. ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಗೆ ಆಮೇನ್ ಆಮೇನ್. ಕರ್ತನು ನಿಮ್ಮ ಎಲ್ಲರನ್ನ ಕೂಡ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಒಂದು ಅನೌನ್ಸ್ಮೆಂಟ್ ಇದೆ, ಅದು ಏನಂದರೆ ಈ ವಿಡಿಯೋಕ್ಕೆ ಮುಂಚೆ ಇರುವ ವಿಡಿಯೋದಲ್ಲಿ ಒಂದು ಕನ್ನಡ ಹೊಸ ಹಾಡನ್ನು ನಾವು ಲಾಂಚ್ ಮಾಡಿದ್ದೀವಿ. ಸೊ ಇದು ತಮಿಳಲ್ಲಿ ಇದ್ದಿದ್ದ ಒಂದು ಹಳೆಯ ಹಾಡು, ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಅದನ್ನು ಹಾಡುಗಳನ್ನು ನಾವು ಹಾಕಿದ್ದೇವೆ. ತುಂಬ ಉತ್ತಮವಾದ ರೀತಿಯಲ್ಲಿರುವ ಹಾಡು ಅದು. ಯೇಸು ಸ್ವಾಮಿ ನಮ್ಮ ಹತ್ರ ಮಾತಾಡುವ ರೀತಿಯಲ್ಲಿರುವ ಒಂದು ಹಾಡು, ತುಂಬ ಚೆನ್ನಾಗಿರ್ತದೆ. ಕೇಳಿರಿ, ನಿಮ್ಮ ಸಭೆಗಳಲ್ಲಿ ಈ ಹಾಡುಗಳನ್ನು ಹಾಡಿರಿ. ಕರ್ತನ ನಾಮವನ್ನು ಮಹಿಮೆಪಡಿಸಿ ಕರ್ತನು ತಮ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.